ಇನ್ನು ನೇಪಾಳದಲ್ಲಿ ಸಿಲುಕಿರುವಂತಹ ಕನ್ನಡಿಗರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸಿಎಸ್ಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನೇಪಾಳದ ಕಠ್ಮಂಡು ಏರ್ಪೋರ್ಟ್ನಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿರುವ ಸಾಧ್ಯತೆ ಇದೆ. ನೇಪಾಳದ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಸಿಲುಕಿದ ಟೆಕ್ಕಿ ರಜನಿ ಅಲ್ಲಿಯ ಸ್ಥಿತಿಯನ್ನ ಎಳೆಯಾಗಿ ವಿವರಿಸಿದ್ದಾರೆ. ರಜನಿ ಪೋಷಕರ ಜೊತೆ TV9 ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆ ನಡೆಸಿದೆ. 8 ರಿಂದ 9 ಸಾವಿರ ಇರ್ತಾ ಇದ್ದ ವಿಮಾನ ಪ್ರಯಾಣ ದರ ಬರೋಬ್ಬರಿ 70 ಸಾವಿರಕ್ಕೆ ಏರಿಕೆಯಾಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಫ್ಲೈಟ್ ಓಪನ್ ಆಗಿದೆ, ಏರ್ಪೋರ್ಟ್ ಓಪನ್ ಆಗಿದೆ ಅಂತ ಅವರು ನಮ್ಮ ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇನ್ನು ನಮಗೆ ಫ್ಲೈಟ್ ಅರೇಂಜ್ಮೆಂಟ್ ಮಾಡಬೇಕು ಅವರು. ಓಕೆ. ಈಗ ನಾನು ಅಟ್ ಪ್ರೆಸೆಂಟ್ ನಾನು ಬೇರೆ ಯಾವುದೇ ರೀತಿಯಿಂದ ಬೇರೆ ಫ್ಲೈಟ್ ಬುಕ್ ಮಾಡಕ್ ಬಿಡ್ತಾ ಇಲ್ಲ ಅವರು. ಅಂದ್ರೆ ಅವೈಲೇಬಲ್ ಇಲ್ಲ ಅಂತಿದ್ದಾರೆ ನಾಳೆವರೆಗೂ. ಓಕೆ. 12ನೇ ತಾರೀಕಿಂದ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಬಟ್ ಏನೋ ಏರ್ಪೋರ್ಟ್ ಅಂತೂ ಓಪನ್ ಆಗಿದೆ, ಏರ್ಪೋರ್ಟ್ ಬಿಸ್ನೆಸ್ ಓಪನ್ ಆಗಿದೆ ಅಂತ ಹೇಳಿ ಕಳಿಸಿದ್ದಾರೆ ಮೆಸೇಜ್. ಇವಾಗ 2 ನಿಮಿಷ ಆಯ್ತು ಅಷ್ಟೇ. ಓಕೆ. ಈಗ ಇದು ಯಾವುದು ನೋಡಿ ನೀವು ನೋಡಿ. ಅಲ್ಲ ಮೇಡಮ್, ಈಗ ನೀವು ಫ್ಲೈಟ್ ಎಲ್ಲ ಬುಕ್ ಮಾಡಕ್ ಆಗ್ತಾ ಇಲ್ವಾ? ಫ್ಲೈಟ್ ಬುಕ್ ಮಾಡಕ್ ಆಗ್ತಾ ಇಲ್ಲ. ಒಟ್ಟು ಒಂದೊಂದು ಫ್ಲೈಟ್ $800 ಇದಾವೆ. ಎಷ್ಟು ಇದು ಕನ್ವರ್ಟ್ ಮಾಡಿದ್ರೆ ಇದಕ್ಕೆ ಎಷ್ಟು ಪ್ರೈಸ್ ಆಗ್ಬೋದು ಮೇಡಮ್? ಇಂಡಿಯಾ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಒಂದು ಅಂದಾಜಲ್ಲಿ ಹೇಳೋದಾದ್ರೆ 70,000 ರೂಪೀಸ್ ಅಂತ. 70,000 ರೂಪೀಸ್ ಅಂತ. ನಾರ್ಮಲ್ ಪ್ರೈಸ್ ಎಷ್ಟಿತ್ತು?